ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಬೆಳೆಯುವಂಥ ಅಕ್ಕಿ ರೊಟ್ಟಿ ಜೊತೆಗೆ ಕುಂಬಳಕಾಯಿ ಪಲ್ಯ ಒಳ್ಳೆ ಕಾಂಬಿನೇಷನು. ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಎರಡರ ಕಾಂಬಿನೇಷನು. ಪಲ್ಯ ಅಂತಲೇ ಎಲ್ಲ, ಅಕ್ಕಿ ರೊಟ್ಟಿ ಜೊತೆಗೆ ಚಟ್ನಿ ಅಥವಾ ಟೊಮೊಟೊ ಗೊಜ್ಜು ಕೂಡ ಅಥವಾ ಟೊಮೊಟೊ ಪಿಕ್ಕಲ್ ಕೂಡ ತುಂಬಾ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬಹುದು. ತುಂಬ ಸೂಪರಾಗಿರುತ್ತೆ. ಮೊದಲಿಗೆ ನಾವು ಅಕ್ಕಿ ಹಿಟ್ಟು ಸ್ವಲ್ಪ ಬನ್ನಿ ಬರಬೇಕು. ಹಾಗಾಗಿ ಪ್ಲೈನ್ ಅಕ್ಕಿ ಹಿಟ್ಟಿದ್ದು, ಇದರಲ್ಲಿ ಏನೂ ಮಿಕ್ಸ್ ಮಾಡಿಲ್ಲ. ಅಕ್ಕಿ ತೊಳೆದು ಒಣಗಿಸಿ ಮಿಲ್ ಮಾಡಿಸಿರೋಂಥದ್ದು. ಅದಕ್ಕೆ ಸ್ವಲ್ಪ ಉಪ್ಪಿನ ಪುಡಿ ರುಚಿಗೆ ತಕ್ಕಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ತಣ್ಣೀರು ಹಾಕ್ಕೊಂಡು ಕಲಿಸ್ತಾ ಇದ್ದೀನಿ. ಇದು ನಾವು ಪಲ್ಯ ಅಥವಾ ಚಟ್ನಿ ಏನಾದ್ರು ಮಾಡೋ ತನಕ ನೆನೆಬೇಕಾಗುತ್ತೆ. ಹಾಗಾಗಿ ಇದನ್ನು ಮೊದಲೇ ಕಲಸಿಟ್ಕೊಂಡು ನಂತರ ನೀವು ಪಲ್ಯ ಚಟ್ನಿ ಏನಾದ್ರು ಮಾಡ್ಕೊಳ್ಳಿ. ಒಂದು ಹದವಾಗಿ ಕಲಿಸ್ಕೋಬೇಕು. ತುಂಬ ಗಟ್ಟಿನೂ ಅಲ್ಲ, ತುಂಬ ತೆಳುವಾಗೂ ಅಲ್ಲ. ನಾನು ಕಲಿಸ್ತಾ ನಿಮಗೆ ಹೇಳ್ತೀನಿ. ಆ ಹದದಲ್ಲಿ ನೀವು ಕಲಿಸ್ಕೊಂಡ್ರೆ ರೊಟ್ಟಿ ಯಾರು ಮೊದಲು ಮಾಡಿದ್ರು ಕೂಡ ಸ್ವಲ್ಪ ಕೂಡ ಕಿತ್ತೋಗದೆ ಮಧ್ಯದಲ್ಲಿ ತುಂಬಾ ಚೆನ್ನಾಗಿ ಬರುತ್ತೆ. ಹೆಂಚು ಕೂಡ ಕಚ್ಕೊಳ್ಳೋದಿಲ್ಲ. ತುಂಬ ತೆಳುವಾಗಿ ಬರುವಂಥ ರೊಟ್ಟಿನ ಮಾಡ್ತಾಯಿದ್ದೀನಿ ನಾನು. ಇಲ್ಲಿ ತಟ್ಟೋದಕ್ಕಾಗಲ್ಲ ಈ ರೊಟ್ಟಿನ, ಏಕೆಂದರೆ ನಾವು ತಟ್ಟೋದಿದ್ರೆ ನೀವು ಬಿಸಿನೀರು ಹಾಕ್ಕೊಂಡು ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಳ್ಳಿ. ನಾನಿಲ್ಲಿ ಬಳಿಯೋ ರೊಟ್ಟಿ ಮಾಡ್ತಾ ಇರೋದ್ರಿಂದ ಸ್ವಲ್ಪ ತಣ್ಣೀರು ಹಾಕ್ಕೊಂಡು ನಾರ್ಮಲ್ ವಾಟರ್ ಇದು ಹಾಕ್ಕೊಂಡು ಚೆನ್ನಾಗಿ ಈ ರೀತಿ ನಾದ್ಕೋಬೇಕು. ಚಪಾತಿ ಹಿಟ್ಟು ನಾದೋ ಥರ ಅಲ್ಲ. ನಾನು ಯಾವ ರೀತಿ ತೋರಿಸ್ತಾ ಇದ್ದೀನಿ ಅದೇ ರೀತಿ ಕಲಸಿ ಒಂದು ಸ್ವಲ್ಪ ನೆನೆದಿಕ್ಕೆ ಬಿಡಬೇಕಾಗತ್ತೆ. ತುಂಬ ತೆಳ್ಳನೂ ಇಲ್ಲ, ತುಂಬ ಗಟ್ಟಿನೂ ಇಲ್ಲ. ನಾವು ಉಂಡೆ ಕಟ್ಟೋಕ್ಕಾಗಲ್ಲ, ಆದರೆ ಹಂಗಂತ ಕೈಯಿಂದ ಕೂಡ ಸೋರು ಬಿದ್ದೋಗಲ್ಲ. ಆ ಹದದಲ್ಲಿ ಕಲಸಿಟ್ಕೊಂಡಿದ್ದೀನಿ. ಅದನ್ನೊಂದು ಸ್ವಲ್ಪ ಮುಚ್ಚಿಡಿ. ಒಂದು 10ರಿಂದ 15 ನಿಮಿಷ ನೆನೆಬೇಕಾಗುತ್ತೆ. ಶುಂಠಿ, ಬೆಳ್ಳುಳ್ಳಿ, ಜೀರಿಗೆ ಒಂದು ಅರ್ಧ ಸ್ಪೂನಷ್ಟು, ಮೆಂತ್ಯ ಒಂದು 1/4 ಸ್ಪೂನಷ್ಟು, ಸೋಂಪು 1 ಟೀ ಸ್ಪೂನಷ್ಟು, ಇಷ್ಟನ್ನು ಹಾಕ್ಕೊಂಡು ತರಿಯಾಗಿ ಪೇಸ್ಟ್ ಮಾಡ್ಕೋಬೇಕು. ಅದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊಂಡು ತರಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ನಾನಿಲ್ಲಿ ಹಸಿಮೆಣ್ಸಿಕಾಯಿ ಬಳಸ್ತಿಲ್ಲ. ಹಸಿಮೆಣ್ಸಿಕಾಯಿ ಬಳಸೋರಾದರೆ ಹಸಿಮೆಣ್ಸಿಕಾಯಿ ಕೂಡ ಹಾಕ್ಕೊಂಡು ಇದಕ್ಕೇ ಪೇಸ್ಟ್ ಮಾಡ್ಕೊಳ್ಳಿ. ನೀರು ಹಾಕೋದು ಬೇಡ. ಸಾಸಿವೆ ಎಣ್ಣೆ 1 ಸ್ಪೂನು, ತುಪ್ಪ 1 ಸ್ಪೂನು, ಸಾಸಿವೆ 1 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ನಂತರ ಸಾಸಿವೆ ಚಟಪಟ ಅಂದ ತಕ್ಷಣ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು, ಸ್ವಲ್ಪ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಅದ್ರ ಜೊತೆಗೆ 2 ಒಣಮೆಣ್ಸಿಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಫ್ರೈ ಆಗಬೇಕು. ಅದೇ ಸಮಯದಲ್ಲಿ ನಾವು ಪೇಸ್ಟ್ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಳ್ಳೋಣ. ಈ ಥರ ಪೇಸ್ಟ್ ಹಾಕೋದ್ರಿಂದ ಮಕ್ಕಳು ತಿನ್ನುವಾಗ ಮೆಣಸಿನ್ಕಾಯಿ ಎಲ್ಲೂ ಸಿಗೋದಿಲ್ಲ. ತುಂಬಾ ಟೇಸ್ಟಿಯಾಗಿರುತ್ತೆ. ಸ್ವಲ್ಪ ಮೆಣಸಿನ್ಕಾಯಿ ಹಾಕಿದ್ರೂ ಫ್ಲೇವರ್ ಚೆನ್ನಾಗಿರುತ್ತೆ. ನಂತರ ನಾವು ತೊಳೆದು ಹೆಚ್ಚಿರೋಂಥ ಕುಂಬಳಕಾಯಿ ಪೀಸ್ಗಳನ್ನ ಹಾಕ್ಕೊಳ್ಳೋಣ. ನಾನು ಸಣ್ಣದಾಗಿ ಉದ್ದಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ. ನೀವು ಯಾವ ಸೈಜಲ್ಲಿ ಬೇಕಾದ್ರೂ ಹೆಚ್ಕೊಳ್ಬೋದು. ಕುಂಬಳಕಾಯಿಗೆ ನಾನು ಸಿಪ್ಪೆ ತೆಗ್ದಿಲ್ಲ. ಸಿಪ್ಪೆ ಸಮೇತನೇ ಹಾಕ್ಕೊಂಡ್ರೆ ರುಚಿ ಜಾಸ್ತಿ. ಹಾಗಾಗಿ ಸಿಪ್ಪೆ ತೆಗಿದೇನೆ ಕುಂಬಳಕಾಯಿನ ತೊಳೆದ್ಬಿಟ್ಟು ಮೊದಲೇ ಉಪಯೋಗಿಸ್ಕೊಳ್ಬೋದು. ತಿರುಳು ಮಾತ್ರ ತೆಗ್ದಿದ್ದೀನಿ ನಾನು ಕುಂಬಳಕಾಯಿನಲ್ಲಿ. 1-2 ನಿಮಿಷ ಕುಂಬಳಕಾಯಿ ಫ್ರೈ ಆದ ನಂತರ ಕಲ್ಲುಪ್ಪು ಹಾಕ್ಕೊಳ್ಳೋಣ. ಯಾಕೆಂದರೆ ಮೊದಲೇ ಉಪ್ಪು ಹಾಕ್ಬಿಟ್ರೆ ಕುಂಬಳಕಾಯಿ ತುಂಬ ನೀರು ಬಿಟ್ಕೊಳ್ಳುತ್ತೆ. ಹಾಗಾಗಿ ಎಣ್ಣೆನಲ್ಲಿ ಫ್ರೈ ಆದ ನಂತರನೇ ನೀವು ಉಪ್ಪು ಹಾಕ್ಕೊಳ್ಳಿ. ತುಂಬ ರುಚಿಯಾಗಿರುತ್ತೆ ಕುಂಬಳಕಾಯಿ. ಮಧ್ಯದಲ್ಲಿ ಅವಾಗ ಕೈ ಆಡ್ತಾ ಇರಬೇಕು. ಕುಂಬಳಕಾಯಿ ಸ್ವಲ್ಪ ನೀರು ಬಿಟ್ಕೊಳ್ಳೋಂಥ ತರಕಾರಿ ಆಗಿರೋದ್ರಿಂದ ತುಂಬ ನೀರು ಬಿಟ್ಕೊಳ್ಳುತ್ತೆ. ಕೆಲವೊಂದು ತರಕಾರಿ ಕುಂಬಳಕಾಯಿ ಅಂತೂ ತುಂಬ ನೀರು ಬಿಟ್ಕೊಳ್ಳುತ್ತೆ. ಆ ಥರ ಇದ್ದಾಗ ನೀವು 1-2 ಸ್ಪೂನಷ್ಟು ಕಡಲೆ ಹಿಟ್ಟನ್ನ ಹಾಕ್ಕೊಳ್ಳಿ. ಬೈಂಡಿಂಗ್ ಚೆನ್ನಾಗಿ ಬರುತ್ತೆ. ಒಂದು 80% ಕುಂಬಳಕಾಯಿ ಚೆನ್ನಾಗಿ ಬೆಂದಿದೆ. ಈಗ ನಾನಿಲ್ಲಿ ಚಿಕನ್ ಮಸಾಲ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ. ನೀವು ಚಿಕನ್ ಮಸಾಲ ಅಥವಾ ಧನಿಯಾದ ಪುಡಿ, ಖಾರದ ಪುಡಿ ಕೂಡ ಹಾಕ್ಕೊಳ್ಬಹುದು. ಗರಂ ಮಸಾಲ ಹಾಕ್ಕೊಳ್ಬಹುದು. ಅಥವಾ ಬೇಡ ಅಂದರೆ ಹಸಿಮೆಣ್ಸಿಕಾಯಿ ಒಂದನ್ನೇ ಹಾಕ್ಕೊಂಡು ಕಡಲೆ ಹಿಟ್ಟು ಕೂಡ ಹಾಕ್ಕೊಳ್ಬಹುದು. ನಿಮ್ಮ ಚಾಯ್ಸ್ ಹೇಗಿರುತ್ತೆ ಹಾಗೆ ಹಾಕ್ಕೊಳ್ಳಿ. ಪ್ರತಿಯೊಂದೂ ಒಂದೊಂದು ಟೇಸ್ಟ್ ಕೊಡುತ್ತೆ. ಒಂದು ಅರ್ಧ ಸ್ಪೂನಷ್ಟು ಹಿಂಗೆ ಹಾಕ್ಕೊಳ್ತಾ ಇದ್ದೀನಿ. ನಂತರ ಸ್ವಲ್ಪ ಕಾಯಿ ತುರಿ, ಹಸಿ ಕಾಯಿ ತುರಿ, ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ತಾಯಿದ್ದೀನಿ. ತುಂಬ ಸಿಂಪಲ್ ಈ ಪಲ್ಯ ಮಾಡೋದು. ಒಂದು 5ರಿಂದ 7 ನಿಮಿಷ ಆದರೆ ಸಾಕಾಗುತ್ತೆ. ಚೆನ್ನಾಗಿ ದಪ್ಪ ಹೆಚ್ಚಿದ್ರೆ ಮಾತ್ರ ಸ್ವಲ್ಪ ಬೇಯೋದಕ್ಕೆ ಟೈಮ್ ತೊಗೊಳುತ್ತೆ. ನನ್ನ ಸಣ್ಣದಾಗಿ ಹೆಚ್ಚಿರೋದ್ರಿಂದ ಬೇಗ ಬೆಂದೋಗಿದೆ. ಚೆನ್ನಾಗಿ ಮಿಕ್ಸ್ ಆಗಿದೆ. 1-2 ನಿಮಿಷ ಪುಡಿ ಬೇಯಬೇಕಲ್ಲ, ಹಾಗಾಗಿ ಮುಚ್ಚಿಡಿ. ನಂತರ ಕೊನೆಯಲ್ಲಿ ಒಂದು ಅರ್ಧ ಸ್ಪೂನಷ್ಟು ಬೆಲ್ಲ ಹಾಕ್ತಾಯಿದ್ದೀನಿ. ತುಂಬ ಟೇಸ್ಟ್ ಡಿಫ್ರೆಂಟಾಗಿರುತ್ತೆ. ಬೇಕಾದರೆ ಒಂದು ಸಲ ಟ್ರೈ ಮಾಡಿ. ಹಾಗೆ ಒಂದು ಅರ್ಧ ಹೋಳಷ್ಟು ನಿಂಬೆಹಣ್ಣು ರಸ ಹಾಕ್ಕೊಳ್ತಾ ಇದ್ದೀನಿ. ಬೆಲ್ಲ ಮತ್ತು ನಿಂಬೆಹಣ್ಣು ರಸ ಒಂಥರ ವಿಭಿನ್ನವಾದಂಥ ರುಚಿ ಕೊಡುತ್ತೆ. ಬೇಕಾದ್ರೆ ಟ್ರೈ ಮಾಡಿ ನೋಡಬಹುದು. ಸಕ್ಕರೆಗಿಂತ ಬೆಲ್ಲ ಟೇಸ್ಟ್ ಜಾಸ್ತಿ. ಕುಂಬಳಕಾಯಿ ಕೂಡ ಸ್ವೀಟ್ ಇರುತ್ತೆ, ಆದರೆ ಬೆಲ್ಲದ ಟೇಸ್ಟು ಬೇರೆ ಥರನೇ ಆ್ಯಡ್ ಆಗುತ್ತೆ ಇದಕ್ಕೆ. ಈಗ ಕುಂಬಳಕಾಯಿ ಪಲ್ಯ ಕೂಡ ರೆಡಿಯಾಗಿದೆ. ಈಗ ರೊಟ್ಟಿ ಮಾಡ್ಕೊಳ್ಳೋಂಥ ಸರದಿ. ರೊಟ್ಟಿಗೆ ನಾವು ಆಗಲೇ ಹಿಟ್ಟು ಕಲಸಿಟ್ಟಿದ್ವಲ್ಲ, ಅದು ಚೆನ್ನಾಗಿ ಬಂದಿದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ. ನಂತರ ಒಂದು ರೊಟ್ಟಿ ಮಾಡೋಂಥ ಹೆಂಚು, ಒಂದು ರೊಟ್ಟಿ ಕಡ್ಡಿ, ಹಾಗೆ ಸ್ವಲ್ಪ ತಣ್ಣೀರು ಇಟ್ಕೊಂಡಿರೋಂಥ ಒಂದು ಬೌಲ್ ಬೇಕಾಗುತ್ತೆ. ನಾವು ಬಟ್ಟೆನಲ್ಲೆಲ್ಲ ನೀರನ್ನ ಹತ್ತಾ ಇಲ್ಲ, ಕೈ ಹತ್ಕೊಳ್ಳೋಕ್ಕೆ ತಣ್ಣೀರು ಬೇಕು. ಹಾಗಾಗಿ ತಣ್ಣೀರನ್ನ ಇಟ್ಕೊಂಡಿದ್ದೀನಿ. ಈಗ ಏನು ತೋರಿಸ್ತಾ ಇದ್ದೀನಲ್ಲ, ಈ ಮೆಥಡು ತುಂಬಾ ಇಂಪಾರ್ಟೆಂಟು. ನಾವು ಹಿಟ್ಟು ಅವಲೇ ಕಲಸಿಟ್ಟಿದ್ವಲ್ಲ, ಎಷ್ಟು ರೊಟ್ಟಿ ಮಾಡೋಕ್ಕೆ ಬೇಕು ಸ್ವಲ್ಪನೇ ಹಿಟ್ಟು ತೊಗೊಂಡು, ಒಂದೊಂದು ರೊಟ್ಟಿಗಾಗಷ್ಟೇ ತೊಗೊಂಡು ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ನೀರು ಮಿಕ್ಸ್ ಮಾಡಿಕೊಂಡು ಈ ಹದದಲ್ಲಿ ಹಿಟ್ಟು ಕಲಿಸ್ಕೋಬೇಕಾಗುತ್ತೆ. ನಾವು ಮೊದಲೇ ಕಲಸಿರೋಂಥ ಹಿಟ್ಟು ಸ್ವಲ್ಪ ಗಟ್ಟಿ ಬಂದಿರುತ್ತೆ ನೀರಿನಲ್ಲಿ ಚೆನ್ನಾಗಿ ನೆಂದ ನಂತರ. ಹಾಗಾಗಿ ನಮ್ಗೆ ಎಷ್ಟು ಬೇಕೋ ಅಷ್ಟು ಹಿಟ್ಟನ್ನು ಮಾತ್ರ ತೆಳು ಮಾಡ್ಕೊಂಡು ನಾವು ಈ ರೀತಿ ಅದಕ್ಕೆ ತೊಗೊಂಡು ಬರಬೇಕಾಗುತ್ತೆ. ಹೆಂಚು ಚೆನ್ನಾಗಿ ಕಾದಿದೆಯಾ ಒಂದು ಸ್ವಲ್ಪ ನೀರು ಚುಮ್ಕಿಸಿ ಚೆಕ್ ಮಾಡ್ಕೊಳ್ಳಿ. ಎಷ್ಟೇ ಹೆಂಚು ಕಾದಿದ್ರೂ ಕೂಡ ಮೊದಲನೇ ರೊಟ್ಟಿನ ನಾನು ಚಿಕ್ಕದಾಗಿ ಹಾಕ್ಕೊಳ್ತೀನಿ. ನಂತರ 2ನೇ ರೊಟ್ಟಿಯಿಂದ ರೊಟ್ಟಿ ಹೆಂಚಿನ ತುಂಬ ಕೂಡ ನಾವು ರೊಟ್ಟಿನ ಎಳಿಬೋದು. ಮೊದಲನೇ ರೊಟ್ಟಿ ಹಾಕುವಾಗ ಸ್ವಲ್ಪ ಸ್ಟವ್ನ ಸಣ್ಣ ಮಾಡಿಕೊಂಡು ಈ ರೀತಿ ಚಿಕ್ಕದು ರೊಟ್ಟಿ ಹಾಕ್ಕೊಳ್ಳಿ. ರೊಟ್ಟಿ ತುಂಬ ಸೈಡಿನ ಹೆಂಚು ಕಾದಿಲ್ಲ ಅಂದರೆ ರೊಟ್ಟಿ ಪೂರ್ತಿ
ಹೆಂಚಿಂದ ಎತ್ತಬೇಕಾದಾಗ ಹರಿದೋಗುತ್ತೆ. ಹಾಗಾಗಿ ಚಿಕ್ಕ ರೊಟ್ಟಿ ಮೊದಲು ಮಾಡ್ಕೊಳ್ಳಿ, ನಂತರ ನೀವು ಹೆಂಚಿನ ತುಂಬ ಕೂಡ ರೊಟ್ಟಿಯನ್ನು ಎಳ್ಕೊಳ್ಬಹುದು. ಎರಡನೇ ರೊಟ್ಟಿ ಹಾಕೋಕ್ಕಿಂತ ಮುಂಚೆ ಸ್ಟವ್ನ ಸ್ವಲ್ಪ ಸಿಮ್ ಮಾಡಿಕೊಂಡು ನಂತರ ನಾವು ಹೆಂಚನ್ನ ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕಾಗುತ್ತೆ. ಯಾವುದೇ ರೊಟ್ಟಿ ಹಾಕೋಕ್ಕಿಂತ ಮುಂಚೆ ಈ ಪ್ರೊಸೀಜರ್ನ ಫಾಲೋ ಮಾಡ್ಕೊಳ್ಳಿ. ಸ್ವಲ್ಪ ಅಂಟ್ಕೊಂಡಿರುತ್ತಲ್ಲ ಅದನ್ನೆಲ್ಲ ಸ್ವಲ್ಪ ರೊಟ್ಟಿ ಕಡ್ಡಿನಲ್ಲೇ ಸ್ವಲ್ಪ ಈ ರೀತಿ ಮಾಡಿಬಿಟ್ಟು ಎಲ್ಲ ಎಳ್ಕೊಳ್ಬೇಕಾಗುತ್ತೆ. ಇಲ್ಲ ಒಂದು ಒದ್ದೆ ಬಟ್ಟೆಯಿಂದ ಕೂಡ ನೀವು ಕ್ಲೀನ್ ಮಾಡ್ಕೊಳ್ಬೋದು. ನಂತರ ಸ್ವಲ್ಪ ನೀರು ಚಿಮುಕಿಸಿ ಹೆಂಚು ಸ್ವಲ್ಪ ಕೂಲ್ ಆಗುತ್ತೆ. ನಂತರ ನಾವು ಅವಾಗ ಹೇಳ್ದಂಗೆ ಪ್ರತಿಯೊಂದು ರೊಟ್ಟಿ ಮಾಡೋಕ್ಕಿಂತ ಮುಂಚೆ ಅಷ್ಟಕ್ಕೆ ಬೇಕಾದಂಥ ಹಿಟ್ಟನ್ನ ಸ್ವಲ್ಪ ನೀರು ಹಾಕಿ ಹೊಂದಿಸ್ಕೋಬೇಕಾಗುತ್ತೆ. ನಾವು ಏಕೆಂದರೆ ಬೆಳಗ್ಗೆ ಸ್ವಲ್ಪ ಹದ ನೋಡಿಕೊಂಡು ನೀವು ಮಿಕ್ಸ್ ಮಾಡ್ಕೊಳ್ಳಿ ಹಿಟ್ಟನ್ನ. ಈ ಹದದಲ್ಲಿದ್ದರೆ ನೋಡಿ ಹೆಂಚಿನ ತುಂಬ ನಮಗೆ ಈಸಿಯಾಗಿ ಅದನ್ನು ಎಳೆಯೋದಕ್ಕೆ ಬರುತ್ತೆ. ಎಲ್ಲ ಎಳೆದ ನಂತರ ಸ್ವಲ್ಪ ಸ್ಟವ್ನ ಹೈ ಫ್ಲೇಮಲ್ಲಿ ಇಟ್ಕೊಂಡು ಮೇಲೆ ಮುಚ್ಚಿ ಬೇಯಿಸ್ಕೋಬೇಕು. ಮೇಲೆ ಮುಚ್ಚಿದ್ರೆ ತುಂಬಾ ಚೆನ್ನಾಗಿರುತ್ತೆ ರೊಟ್ಟಿಗಳು. ಯಾವುದೇ ರಾಗಿ ರೊಟ್ಟಿ ಆಗಲಿ ಅಥವಾ ಅಕ್ಕಿ ರೊಟ್ಟಿ ಆಗಲಿ ಈ ರೀತಿ ಮುಚ್ಚಿ ಬೇಯಿಸಿ ತುಂಬಾ ಟೇಸ್ಟಿಯಾಗಿರುತ್ತೆ. ಮತ್ತು ಮೇಲೆಲ್ಲ ವೈಟ್ ಥರ ಹಾಕಲ್ಲ, ತುಂಬ ಚೆನ್ನಾಗಿ ಬೇಯುತ್ತೆ. ಎರಡೂ ಸೈಡು ಬೇಯಿಸ್ಕೋಬೇಕು ರೊಟ್ಟಿಗಳನ್ನ. ನಿಮ್ಮ ಕ್ರಿಸ್ಪಿ ಬೇಕಂದರೆ ಸ್ವಲ್ಪ ಬಣ್ಣ ಬದಲಾಗೋಷ್ಟು ಸ್ವಲ್ಪ ಕಾಯಿದ್ರೆ ಸ್ವಲ್ಪ ರೊಟ್ಟಿ ಚೆನ್ನಾಗಿ ಬೆಂದ ಮೇಲೆ ಸ್ವಲ್ಪ ಲೋ ಫ್ಲೇಮ್ ಮಾಡಿಬಿಟ್ಟು ನಾವು ದೋಸೆನೇ ಯಾವ ರೀತಿ ಕ್ರಿಸ್ಪಿ ಬೇಕಾದ್ರೆ ಸ್ವಲ್ಪ ಟೈಮ್ ಕೊಡ್ತೀವಿ, ಆ ರೀತಿ ಕೊಟ್ಟರು ಕೂಡ ತುಂಬ ಕ್ರಿಸ್ಪಿಯಾಗುತ್ತೆ ರೊಟ್ಟಿ. ಪ್ರತಿಯೊಂದು ರೊಟ್ಟಿಗೂ ಇದು ಎರಡನೇ ರೊಟ್ಟಿ ಮಾಡುವಾಗಲೂ ಅಷ್ಟೇ ನೋಡಿ ಹದ ನೋಡಿ ನೀಟಾಗಿ ಇನ್ನೊಂದು ಸಲ ತೋರಿಸ್ತಾ ಇದ್ದೀನಿ. ಅದಕ್ಕೋಸ್ಕರ ಈ ರೀತಿ ಹದ ಮಾಡ್ಕೋಬೇಕು. ನಾನು ಆಗಿರೋಂಥ 2 ಕಪ್ ಹಿಟ್ಟಿಗೆ 6 ರೊಟ್ಟಿಗಳಾಗಿದೆ. ಆರಾಮಾಗಿ 2ರಿಂದ 3 ಜನಕ್ಕೆ ಆಗುತ್ತೆ ರೊಟ್ಟಿ. ತುಂಬ ಚೆನ್ನಾಗಿರುತ್ತೆ. ಅದು ಪಲ್ಯಗಳ ಜೊತೆ ಅಥವಾ ಸಾಂಬಾರು, ಚಟ್ನಿ, ಟೊಮೊಟೊ ಗೊಜ್ಜು ಒಳ್ಳೆ ಕಾಂಬಿನೇಷನ್ ಆಗಿ ತುಂಬಾ ಟೇಸ್ಟಿಯಾಗಿರುತ್ತೆ. ಅಥವಾ ಉಳಿದಿರೋಂಥ ಸಾಂಬಾರು ಇದ್ದರೂ ಕೂಡ ರೊಟ್ಟಿಗೆ ಅಕ್ಕಿ ರೊಟ್ಟಿಗೆ ತುಂಬಾ ಒಳ್ಳೆ ಕಾಂಬಿನೇಷನು. ಈಗ ಸ್ವಲ್ಪ ಕಲರ್ ಚೇಂಜ್ ಆಗೋ ರೀತಿ ಫ್ರೈ ಮಾಡಿಕೊಂಡ್ರೆ ನೀಟಾಗಿ ಕ್ರಿಸ್ಪಿಯಾಗಿ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಲ್ವಾ, ನೋಡ್ತಿರೋ ತಿನ್ನಬೇಕಂತ ಅನ್ನಿಸ್ತಿದೆಯಲ್ಲ. ಅಷ್ಟೊಂದು ರುಚಿಯಾಗಿ ಕೂಡ ಇರುತ್ತೆ. ಅಕ್ಕಿ ರೊಟ್ಟಿ ಅಂದರೆ ಯಾರಿಗೆ ಇಷ್ಟ ಆಗಲ್ಲ, ಪ್ರತಿಯೊಬ್ಬರು ಇಷ್ಟಪಟ್ಟು ತಿಂತಾರೆ ಅಕ್ಕಿ ರೊಟ್ಟಿ. ಬಳೆ ರೊಟ್ಟಿ ಆಗಲಿ, ತಾಳಿಪಟ್ಟಾಗಲಿ ಅಥವಾ ನಾವು ಲಟ್ಸೆ ಅಂತ ರೊಟ್ಟಿ ಆಗಬಹುದು, ತಟ್ಟೆ ರೊಟ್ಟಿ ಆಗ್ಬೋದು, ಎಲ್ಲ ರೊಟ್ಟಿನೂ ಚೆನ್ನಾಗಿರುತ್ತೆ. ಅದು ಒಂದಕ್ಕೂ ಒಂದು ಸ್ವಲ್ಪ ಟೇಸ್ಟ್ ಡಿಫ್ರೆಂಟ್ ಆಗಿರುತ್ತೆ. ಕುಂಬಳಕಾಯಿ ಪಲ್ಯ ಜೊತೆಗೆ ಅಕ್ಕಿ ರೊಟ್ಟಿ ಸಖತ್ತಾಗಿರುತ್ತೆ. ನೀವು ಕೂಡ ಒಂದು ಸಲ ಟ್ರೈ ಮಾಡಿ ನೋಡಿ. ಕುಂಬಳಕಾಯಿ ಪಲ್ಯನೇ ಅಂತಲ್ಲ, ಎಲ್ಲರ ಜೊತೆನೂ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬಹುದು. ನೋಡಿರಲ್ಲ, ಈ ವಿಡಿಯೋ ನೋಡಿ ನಿಮಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಹಾಗೆ ವಿಡಿಯೋನ ಎಲ್ರಿಗೂ ಶೇರ್ ಮಾಡೋದು ಮರಿಬೇಡಿ. ಹೊಸಬ್ರಾಗಿರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಬಾಯ್, ಥ್ಯಾಂಕ್ ಯು.